ಮತ್ತು ನಿಮ್ಮನ್ನು ಹುಡುಕೊಂಡು ಬರುವಂಥ ಆಯ್ಕೆಗಳು ಆಗ್ತಿದೆಯಾ, ಹೇಗಾಗ್ತಿದೆ ಆ ಜರ್ನಿನ ಇದಕ್ಕೆ ಕಂಪೇರ್ ಮಾಡ್ಕೊಂಡು ಹೇಗೆ ಹೇಳ್ತೀವಿ? ಖಂಡಿತ ಲೈಫ್ ಅಂದಮೇಲೆ ಕಷ್ಟಪಡಲೇಬೇಕು. ಈ ಸಿನಿಮಾ ಆಯಿತು, ನೆಕ್ಸ್ಟ್ ಸಿನಿಮಾ ಬಗ್ಗೆನೂ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ಅನೌನ್ಸ್ ಕೂಡ ಮಾಡ್ತೀವಿ. ಖಂಡಿತ ಬರುತ್ತೆ. ಆ್ಯಂಡ್ ನಾನು ಇವತ್ತು ಹೇಳ್ತೀನಿ, ಹೊಂಬಾಳೆ ಫಿಲಮ್ಸ್ ಅದು ನಮ್ಮ ಹೋಮ್ ಬ್ಯಾನರ್ ಥರನೇ ನನಗೆ ಅನ್ಸೋದು. ಖಂಡಿತ ಮಾಡ್ತೀವಿ. ಇಂಡಸ್ಟ್ರಿಯಿಂದ ತುಂಬ ಜನ ಡೈರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದರು, ವಿಶ್ ಮಾಡಿದ್ರು. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಧ್ರುವ ಅವ್ರು ಕೂಡ ಸಿನಿಮಾ ನೋಡಿದ್ರು. ಇನ್ಫ್ಯಾಕ್ಟ್ ಅವರು ಥಿಯೇಟ್ರಲ್ಲಿ ಇದ್ದು ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನನಗೂ ವಿಶ್ ಮಾಡಿದ್ರು, ಸಂತೋಷ್ ಸರ್ಗೂ ವಿಶ್ ಮಾಡಿದ್ರು. ಸುದೀಪ್ ಸರ್, ಯಶ್ ಸರ್ ಆದಷ್ಟು ಬೇಗ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಅಂದ್ಕೊಂಡಿದ್ದೀನಿ, ಅದಿನ್ನೂ ಫಿಕ್ಸ್ ಆಗಿಲ್ಲ. ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಖುಷಿಯಾಗಿದೆ. ಅವ್ರು ತುಂಬ ಖುಷಿ ಕೊಟ್ಟರು. ಆ್ಯಂಡ್ ಅವ್ರಿಗೆ ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ, ಸಿನಿಮಾದಲ್ಲಿ ಎಲ್ಲ ಥರ ಆ್ಯಕ್ಟ್ ಮಾಡೋಕ್ಕೆ ನಿಂಗೆ ಅಷ್ಟೊಂದು ಸ್ಕೋಪ್ ಇತ್ತು, ಕತೆ ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಮೊದಲನೇ ಸಿನಿಮಾಲಿ ಕಮರ್ಷಿಯಲ್ ಎಲಿಮೆಂಟ್ಸು, ಫ್ಯಾಮಿಲಿ ಎಲಿಮೆಂಟ್ಸು, ಸಾಂಗು, ಡಾನ್ಸು, ಫೈಟು ಎಲ್ಲದೂ ಮಾಡೋಕ್ಕೆ ನನಗೆ ಚಾನ್ಸ್ ಸಿಗ್ತಲ್ಲ, ಅದಕ್ಕೆ ಅವ್ರು ತುಂಬ ಖುಷಿಯಾಗಿದ್ದಾರೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.